ಅವಧಿ ತುಂಬದ ಮುನ್ನಲಿ ಪಾಂಡವರ ಕಾಣಿಸಿಕೊಂಬ ಮತ್ತಂತವರು ಸತ್ಯಕ್ಕೆ ನಡೆಯಬೇಹುದು ಮುನ್ನಿನಂದದಲ್ಲಿ ಅವರ ನೆಲೆಗಾಣಿಸುವ ಮಂತ್ರದ ಹವಣನು ಅರುಪುವೆನು ಎಂದು ರವಿಸುತನು ಅವನಿಪಗೆ ನಸುನಗುತ ನುಡಿದನು ರಾಜಕಾರ್ಯವ. ನಮಸ್ಕಾರ. ವಿರಾಟ ಪರ್ವದ 4ನೇ ಸಂಧಿಯ 15ನೆಯ ಪದ್ಯ. ಭೀಷ್ಮ ದ್ರೋಣರ ಮಾತುಗಳನ್ನು ಇಷ್ಟೊತ್ತು ಕರ್ಣ ಕೇಳಿಸಿಕೊಂಡಿರ್ತಾನೆ. ಅವನು ತನ್ನ ಆಲೋಚನೆಗಳನ್ನು ಹೇಳಲು ಶುರು ಮಾಡ್ತಾನೆ. ಇಷ್ಟೊತ್ತು ಭೀಷ್ಮ ದ್ರೋಣರು ಪಾಂಡವರ ಒಳ್ಳೆಯ ನಡತೆ, ಅವರಿರುವ ಜಾಗದಲ್ಲಿ ಹೇಗಿರುತ್ತೆ ಅದನ್ನೆಲ್ಲ ತುಂಬ ಸಂತೋಷವಾಗಿ ಅವರನ್ನು ಹೊಗಳಿ ಮಾತಾಡಿರ್ತಾರೆ. ಆದರೆ ಅದಕ್ಕೆ ವಿರುದ್ಧವಾಗಿ ಕರ್ಣನ ಆಲೋಚನೆಗಳು ಸಾಗತ್ತೆ. ಅವರವರ ಭಾವಕ್ಕೆ ಅನ್ನೋ ಲೋಕೋಕ್ತಿ ಈ ಸಂದರ್ಭಕ್ಕೆ ತುಂಬ ಚೆನ್ನಾಗಿ ಹೊಂದುತ್ತೆ. ಯಾವಾಗ ಅಜ್ಞಾತವಾಸದ ಅವಧಿ ಮುಗಿಯೋಕ್ಕೆ ಮುಂಚೆನೇ ಇವ್ರು ಸಿಕ್ಬಿಡ್ತಾರೆ ಅನ್ನೋ ಯೋಚನೆ ಬರುತ್ತೋ ಕರ್ಣನಿಗೆ ಭಾಳ ಖುಷಿಯಾಗ್ಬಿಟ್ಟಿದೆ. ಅವರೇನಾದ್ರು ಕಾಣಿಸ್ಕೊಂಬಿಟ್ರೆ ಅವರು ಸತ್ಯಸಂಧರಲ್ವಾ, ಅವ್ರ ಮಾತಿನ ಪ್ರಕಾರ ಅವ್ರು ಮತ್ತೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಅವರನ್ನು ಪತ್ತೆ ಮಾಡೋಕ್ಕೆ ನಾನು ಉಪಾಯಗಳನ್ನು ಹುಡುಕ್ತೀನಿ, ನಾನು ನಿನಗೆ ಹೇಳ್ತೀನಿ ಬಾ ಅಂತ ಹೇಳ್ತಾನೆ. ಇಷ್ಟೊತ್ತು ಕೇಳಿಸ್ಕೊಂಡಿರ್ತಾನಲ್ಲ, ಎಲ್ಲಿ ಪಾಂಡವರು ಇರ್ತಾರೋ ಅಲ್ಲಿ ಆ ಜಾಗದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದೆಲ್ಲ ಇದನ್ನೆಲ್ಲ ಹೇಳಿಬಿಟ್ಟಿರ್ತಾರಲ್ಲ, ಚಹರೆಗಳನ್ನೆಲ್ಲ ಅದನ್ನು ಕೇಳಿಸ್ಕೊಂಡು ನಾನೇ ಉಪಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ದುರ್ಯೋಧನನಿಗೆ ಹೇಳ್ತಾ ಶುರು ಮಾಡ್ತಾನೆ. ಹೇಗೆ ನಾನು ಕಂಡು ಹಿಡಿಯೋಕ್ಕೆ ನಿನಗೆ ಹೇಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು. ಅರಿವಿರಾಟನ ಪುರಕ್ಕೆ ಹಾಯ್ದು ತುರು ಸೆರೆಯ ತೆಗೆಸುವೆವು ಪಾಂಡವರಿರಲು ಧರ್ಮದ ಮೇರೆ ಮರ್ಯಾದೆಗಳ ಬಲ್ಲವರು ಅರವರಿಸದೆ ಅಂಗೈಸುವರು ನಾವು ಅರಿದುಕೊಂಬೆವು ಬಳಿಕ ವನದಲ್ಲಿ ವರುಷ 13ಕ್ಕೆ ಕೊಡುವೆವು ಮತ್ತೆ ವೀಳೆಯವ. ವಿರಾಟ ಪರ್ವದ 4ನೇ ಸಂಧಿಯ 19ನೇ ಪದ್ಯ. ಕರ್ಣನ ಬೋಧನೆಗಳಿಂದ ಪ್ರೇರಿತನಾದ ದುರ್ಯೋಧನನು ಭೀಷ್ಮರ ಹಿತವಚನಗಳಿಗೆ ಬೆಲೆಯನ್ನೇ ಕೊಡುವುದಿಲ್ಲ. ಬಹಳ ಪೌರುಷದ ಮಾತುಗಳನ್ನು ಆಡುತ್ತಾನೆ. ಶತ್ರುವಾದ ವಿರಾಟನ ರಾಜ್ಯದ ಮೇಲೆ ದಾಳಿ ಮಾಡುತ್ತೇವೆ, ಅಲ್ಲಿರುವ ದನಕರುಗಳನ್ನು ಸೆರೆ ಹಿಡಿಯುತ್ತೇವೆ. ಬಹುಶಃ ವಿರಾಟ ನಗರದ ಪ್ರಮುಖ ಆದಾಯದ ಮೂಲ ಹೈನುಗಾರಿಕೆಯಾಗಿತ್ತು ಎನ್ನುವಂತೆ ತೋರುತ್ತದೆ. ಸಾಮಾನ್ಯವಾಗಿ ಶತ್ರು ರಾಷ್ಟ್ರದ ಮೇಲೆ ದಾಳಿ ಮಾಡಿದಾಗ ಮೊದಲ ಗುರಿ ಅಲ್ಲಿನ ಪ್ರಮುಖ ವಾಣಿಜ್ಯೋದ್ಯಮವನ್ನು ಹಾಳು ಮಾಡುವುದಾಗಿರುತ್ತದೆ. ದುರ್ಯೋಧನನ ಆಲೋಚನೆಯೂ ಹಾಗೆಯೇ ಇದೆ. ಪಾಂಡವರು ಅಲ್ಲೇ ಇದ್ದರೆ ಮೊದಲೇ ಧರ್ಮ ಕರ್ಮಕ್ಕೆ ಬಹಳ ಬೆಲೆ ಕೊಡುವವರು ತಮಗೆ ಆಶ್ರಯ ಕೊಟ್ಟ ರಾಜನನ್ನೂ ರಾಜ್ಯವನ್ನೂ ಕಾಪಾಡಲು ಹಿಂದು ಮುಂದೆ ನೋಡದೆ ಸಹಾಯಕ್ಕೆ ಬರುತ್ತಾರೆ. ಆಗ ಅವರನ್ನು ಪತ್ತೆ ಹಚ್ಚಿ ಮತ್ತೆ 13 ವರ್ಷ ಕಾಡಿಗೆ ಹೋಗುವಂತೆ ಅವರಿಗೆ ತಾಂಬೂಲ ಕೊಟ್ಟು ಕಳುಹಿಸುತ್ತೇವೆ ಎಂದು ದರ್ಪದಿಂದ ಹೇಳುತ್ತಾನೆ.